ಪ್ರಿಯರಾದ ದೇವರ ಜನರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸ್ವಾಗತ. ಈ ದಿವಸ ನಾವು ಬ್ಯಾಪ್ಟಿಸಮ್ ಬಗ್ಗೆ ನೋಡಲಿದ್ದೇವೆ. ಬನ್ನಿ. ಬ್ಯಾಪ್ಟಿಸಮ್ ಅಥವಾ ದೀಕ್ಷಾಸ್ನಾನ ಕ್ರಿಶ್ಚಿಯನ್ ಧರ್ಮದಲ್ಲಿ ಒಂದು ಪ್ರಮುಖ ಆಚರಣೆ. ಇದು ಒಂದು ಸಾಂಕೇತಿಕವಾಗಿದೆ. ಒಬ್ಬ ವ್ಯಕ್ತಿಯು ಯೇಸು ಕ್ರಿಸ್ತನನ್ನು ತಮ್ಮ ರಕ್ಷಕನಾಗಿ ಸ್ವೀಕರಿಸಿ ಕ್ರಿಶ್ಚಿಯನ್ ಸಮುದಾಯದ ಭಾಗವಾಗುತ್ತಿದ್ದರೆ ಎಂಬುದನ್ನು ತೋರಿಸುತ್ತದೆ. ಮುಖ್ಯ ಕಾರಣಗಳು: ಮೊದಲನೆಯದು, ಯೇಸುವಿನ ಆಜ್ಞೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಎಲ್ಲ ಜನರಿಗೂ ದೀಕ್ಷಾಸ್ನಾನವನ್ನು ನೀಡಲು ಆಜ್ಞಾಪಿಸಿದನು. ಆದ್ದರಿಂದ ಕ್ರಿಶ್ಚಿಯನ್ನರು ಇದನ್ನು ಯೇಸುವಿನ ಆಜ್ಞೆಯನ್ನು ಪಾಲಿಸುವ ಮಾರ್ಗವಾಗಿದೆ ಎಂದು ನೋಡುತ್ತಾರೆ. ಎರಡನೆಯದು, ಹೊಸ ಜೀವನದ ಸಂಕೇತ. ದೀಕ್ಷಾಸ್ನಾನವು ಪಾಪಗಳಿಂದ ಶುದ್ಧೀಕರಣ ಮತ್ತು ಹೊಸ ಜೀವನದ ಆರಂಭವನ್ನು ಸಂಕೇತಿಸುತ್ತದೆ. ನೀರಿನಲ್ಲಿ ಮುಳುಗುವುದು ಹಳೆಯ ಜೀವನದ ಅಂತ್ಯವನ್ನು ಮತ್ತು ನೀರಿನಿಂದ ಏಳುವುದು ಯೇಸು ಕ್ರಿಸ್ತನ ಹೊಸ ಜೀವನದ ಆರಂಭವನ್ನು ಸಂಕೇತಿಸುತ್ತದೆ. ಕ್ರಿಸ್ತನೊಂದಿಗೆ ಗುರುತಿಸುವಿಕೆ. ದೀಕ್ಷಾಸ್ನಾನವು ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದೊಂದಿಗೆ ಗುರುತಿಸುವ ಒಂದು ಮಾರ್ಗವಾಗಿದೆ. ಇದು ಕ್ರಿಶ್ಚಿಯನ್ನರು ಕ್ರಿಸ್ತನೊಂದಿಗೆ ಒಂದುಗೂಡಿದ್ದಾರೆ ಎಂಬುದನ್ನು ತೋರಿಸುತ್ತದೆ. ನಾಲ್ಕನೆಯದು, ಚರ್ಚ್ನ ಸದಸ್ಯತ್ವ. ದೀಕ್ಷಾಸ್ನಾನವು ಸ್ಥಳೀಯ ಚರ್ಚ್ನ ಸದಸ್ಯತ್ವವನ್ನು ಪಡೆಯುವ ಒಂದು ಮಾರ್ಗವಾಗಿದೆ. ಇದು ಕ್ರಿಶ್ಚಿಯನ್ ಸಮುದಾಯದ ಭಾಗವಾಗಲು ಮತ್ತು ಇತರ ನಂಬಿಕೆಯುಳ್ಳವರೊಂದಿಗೆ ಸಂಬಂಧವನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಸರಳವಾಗಿ ಹೇಳುವುದಾದರೆ, ದೀಕ್ಷಾಸ್ನಾನವನ್ನು ಒಬ್ಬ ವ್ಯಕ್ತಿಯು ಯೇಸು ಕ್ರಿಸ್ತನನ್ನು ನಂಬುವವನಾಗಿದ್ದಾನೆ ಎಂಬುದನ್ನು ಸಾರ್ವಜನಿಕವಾಗಿ ತೋರಿಸುವ ಒಂದು ಮಾರ್ಗವಾಗಿದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಸಹಾಯಕರವಾಗಿದೆ ಎಂದು ನಾನು ನಂಬುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.